ರಾಕೇಶ್ ಕೇಳಿ, ನಾನು ಮನೆ ಕೆಲಸ ಮಾಡುವುದರಿಂದ ನನಗೆ ತುಂಬ ಸುಸ್ತು ಆಗುತ್ತಿದೆ. ನನಗೆ ಒಂದು ಕ್ಷಣ ವಿಶ್ರಾಂತಿ ಸಿಗುವುದಿಲ್ಲ. ಬೆಳಗ್ಗೆ ನೀವು ಆಫೀಸಿಗೆ ಹೋಗುವಾಗ ನಾನು ನಿಮ್ಮ ಅಮ್ಮ ಮತ್ತು ಅಪ್ಪನಿಗೆ ನಾಷ್ಟ ನೀಡುತ್ತೇನೆ. ನಂತರ ನಾನು ಟಿಫನ್ ಪ್ಯಾಕ್ ಮಾಡಿ ನಿಮಗೆ ಕೊಡುತ್ತೇನೆ. ನೀವು ಇನ್ನೂ ಆಫೀಸ್ ತಲುಪಿರುವುದಿಲ್ಲ. ಆಗಲೇ ಅವರ ಬೇಡಿಕೆಗಳು ಮತ್ತೆ ಶುರುವಾಗುತ್ತವೆ. ಇದು ಹೀಗೆ ಮುಂದುವರಿದರೆ ನಾನು ಮಕ್ಕಳೊಂದಿಗೆ ನನ್ನ ತಾಯಿಯ ಮನೆಗೆ ಹೋಗುತ್ತೇನೆ. ನಾನು ಹೋದ ನಂತರ ನಿಮ್ಮ ಮತ್ತು ನಿಮ್ಮ ಆಹಾರದ ವ್ಯವಸ್ಥೆಯನ್ನು ನೀವೇ ಮಾಡಿಕೊಳ್ಳಬೇಕು. ಹೀಗೆ ಕವಿತಾ ಲಡ್ಡು ತಯಾರಿಸುತ್ತಾ ತನ್ನ ಗಂಡನಿಗೆ ಹೇಳುತ್ತಿದ್ದಳು. ಆಗ ರಾಕೇಶ್, ನೀನು ಲಡ್ಡು ಮಾಡುತ್ತಿದ್ದೀಯಾ? ಸಿಹಿಯಾಗಿ ಮಾತನಾಡು. ನಾನು ಆಫೀಸಿನಿಂದ ಬಂದ ತಕ್ಷಣ ನೀನು ನಿನ್ನ ದೂರುಗಳನ್ನು ನನಗೆ ನೀಡುತ್ತೀಯಂತೆ. ಮತ್ತು ಈಗ ನಿನಗೆ ತುಂಬ ಕೆಲಸವಾದರೆ ಇನ್ನೂ ಒಬ್ಬಳನ್ನು ಮನೆ ಕೆಲಸ ಮಾಡಲು ನೇಮಿಸಿಕೊ. ಹೆಚ್ಚೆಂದರೆ ಅವಳು 3,000 to 4,000 ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾಳೆ. ಆಗ ಕವಿತಾ ಹೇಳುತ್ತಾಳೆ, ಆಗ ಖರ್ಚುಗಳು ಹೆಚ್ಚಾಗುವುದಿಲ್ಲವೇ? ಆಗ ರಾಕೇಶ್ ಹೇಳಿದ, ನಿನ್ನ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು. ನೀನು ಖರ್ಚಿನ ಬಗ್ಗೆ ಲೆಕ್ಕ ಹಾಕಿದರೆ ಈ ಸಮಸ್ಯೆ ಬಗ್ಗೆ ನನಗೆ ಹೇಳಬೇಡ. ನನ್ನ ಅಮ್ಮ ಅಪ್ಪನಿಗೆ ಬೇರೆ ಯಾವುದೇ ವ್ಯವಸ್ಥೆ ಇದ್ದರೆ ನೀನು ಕೇಳುವ ಮೊದಲೇ ನಾನು ಅದನ್ನು ಮಾಡುತ್ತಿದ್ದೆ. ಹೀಗೆ ಇಬ್ಬರ ನಡುವೆ ವಾದ ನಡೆಯುತ್ತಿರುತ್ತದೆ. ಆಗ ರಾಕೇಶ್, ನಿನ್ನ ಚಾಡಿ ಮಾತುಗಳನ್ನು ಕೇಳಲು ನನಗೆ ಸಮಯವಿಲ್ಲ. ಹೀಗೆ ಹೇಳುತ್ತಾ ಅವನು ಸ್ನಾನ ಮಾಡಲು ಹೋದ. ರಾಕೇಶ್ ಹೋದ ತಕ್ಷಣ ಕವಿತಾಳ ಅತ್ತೆ ಊರ್ಮಿಳಾ ಅಲ್ಲಿಗೆ ಬಂದು, ಸೊಸೆ, ನೀನು ಮನೆಗೆ ಬಂದಾಗ ನಾನು ನಿನ್ನನ್ನು ನನ್ನ ಮಗಳಂತೆ ನೋಡಿಕೊಳ್ಳುತ್ತಿದ್ದೆ. ಆದರೆ ರಾಕೇಶ್ ನಿನ್ನ ಮದುವೆ ಮಾಡಿಕೊಂಡು ಬಂದಾಗಿನಿಂದ ನನ್ನ ಮಗ ಒಂದು ದಿನವೂ ನಮ್ಮ ಜೊತೆ ಕುಳಿತುಕೊಂಡು ಮಾತನಾಡಿಲ್ಲ. ಆದರೆ ನೀನು ಅವನ ಮನಸ್ಸಿನಲ್ಲಿ ಕರುಣೆ ಭಾವನೆಯನ್ನು ಜಾಗೃತಗೊಳಿಸುವುದನ್ನು ಬಿಟ್ಟು ನೀನು ಅವನನ್ನು ನಮ್ಮ ವಿರುದ್ಧ ಎತ್ತಿ ಹಿಡಿಯುತ್ತಿದ್ದೀಯ. ಈ ಮನೆಯಲ್ಲಿ ನಿನಗೆ ನಾವು ಏನಾದರೂ ಕೊರತೆ ಮಾಡಿದ್ದೇವೆ? ಕೊರತೆ ಇರಲಿ. ನಿನ್ನೆವರೆಗೂ ಈ ಮನೆ ಮತ್ತು ಮಗ ಎಲ್ಲವೂ ನನ್ನದಾಗಿತ್ತು. ಈ ಮನೆಯ ಯಜಮಾನಿಯಾಗಿ ನನಗೆ ಯಾವುದೇ ಪ್ರಯೋಜನವಾಗಲಿಲ್ಲ. ಆದರೆ ನಾನು ಎಲ್ಲವನ್ನೂ ನಿನಗೆ ಒಪ್ಪಿಸಿದೆ. ಆದರೆ ನನ್ನ ಪ್ರೀತಿಗೆ ನೀನು ಪ್ರತಿಫಲವಾಗಿ ಏನು ಕೊಟ್ಟೆ? ಇದೆಲ್ಲದರ ನಂತರ ನಾನು ನಿನ್ನಿಂದ ಏನನ್ನೂ ನಿರೀಕ್ಷಿಸುವುದಿಲ್ಲ. ಆಗ ಕವಿತಾ, ನೀವು ನನಗೆ ಏನನ್ನು ಕೊಟ್ಟಿದ್ದೀರಿ ಮತ್ತು ನಾನೇನು ತಪ್ಪು ಮಾಡಿದೆ? ರಾಕೇಶ್ ಆಫೀಸ್ಗೆ ಹೋದ ತಕ್ಷಣ ನೀವಿಬ್ಬರು ಚಹಾ ಆರ್ಡರ್ ಮಾಡುವುದಿಲ್ಲವೇ? ಈಗ ಹಾಲಿನ ಬೆಲೆ ಎಷ್ಟಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ಅದರ ಜೊತೆಗೆ ಒಬ್ಬ ಕೆಲಸದವಳು ಇದ್ದಾಳೆ. ಈಗ ಅವಳ ಸಂಬಳ ಹೆಚ್ಚಿಸಿದರೆ ನಿಮ್ಮ ಮಗ ಏನು ಹಣ ಮುದ್ರಿಸುವ ಯಂತ್ರವನ್ನು ತೆರೆದಿಲ್ಲ. ಹೀಗೆ ಹೇಳುತ್ತಾ ಅವಳು ಲಡ್ಡುಗಳ ಡಬ್ಬಿಯನ್ನು ತೆಗೆದುಕೊಂಡು ತನ್ನ ಕೋಣೆಗೆ ಹೋದಳು. ಸೊಸೆ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡು ಊರ್ಮಿಳಾ ಬೇಜಾರಿನಿಂದ ತಮ್ಮ ಕೋಣೆಗೆ ಹೋದಳು. ಆಗ ಅವಳ ಗಂಡ ಉಮೇಶ್, ನೀನು ಏಕೆ ಪ್ರತಿದಿನ ಅವಮಾನ ಮಾಡಿಸಿಕೊಳ್ಳುತ್ತೀಯಾ? ಈಗ ಈ ಮನೆ ಮತ್ತು ನಿನ್ನ ಮಗ ನಿನ್ನದಲ್ಲ ಎಂದು ನೀನು ಏಕೆ ಒಪ್ಪಿಕೊಳ್ಳುವುದಿಲ್ಲ? ಇದೆಲ್ಲವೂ ಮೊದಲು ನಿನ್ನದಾಗಿತ್ತು, ಈಗ ಬೇರೆಯವರದು. ನಿನ್ನೆಯವರೆಗೂ ಈ ಮನೆಯ ಯಜಮಾನಿ ನೀನಾಗಿದ್ದೆ. ಆದರೆ ಇಂದು ಇಲ್ಲಿ ನಿನ್ನ ಮಾತುಗಳನ್ನು ಸಹ ಯಾರೂ ಬೆಂಬಲಿಸುವುದಿಲ್ಲ. ಈ ಮನೆಯಲ್ಲಿ ನಮ್ಮ ಸ್ಥಾನಮಾನ ಏನೆಂದು ನಿನಗೆ ತಿಳಿದಿದೆ ಎಂದು ಉಮೇಶ್ ಹೇಳಿದಾಗ ಇಬ್ಬರೂ ಕೂಡ ಮೌನವಾಗಿ ತಮ್ಮ ಸ್ಥಿತಿಯ ಬಗ್ಗೆ ಕಣ್ಣೀರು ಸುರಿಸಿದರು. ಮರುದಿನ ರಾಕೇಶ್ ತನ್ನ ಕೆಲಸದ ಸಲುವಾಗಿ ಬೇರೆ ಊರಿಗೆ ಹೋದ. ಆಗ ಕವಿತಾಗೆ ಮಕ್ಕಳು ಪಿಜ್ಜಾ ಕೇಳಿದರು. ಆದರೆ ಕವಿತಾ ತನಗೆ ಮತ್ತು ತನ್ನ ಮಕ್ಕಳಿಗಾಗಿ ಪಿಜ್ಜಾ ಆರ್ಡರ್ ಮಾಡಿದಳು. ಆದರೆ ತನ್ನ ಅತ್ತೆ ಮಾವನಿಗೆ ಅವಳು ಕಿಚಡಿ ತಯಾರಿಸಿದಳು. ಆಗ ಊರ್ಮಿಳಾ, ಸೊಸೆ, ನಿನ್ನೆಯಷ್ಟೇ ಕಿಚಡಿಯನ್ನು ತಿಂದಿದ್ದಾರೆ. ಇಂದು ಕೂಡ ನಿಮ್ಮ ಮಾವನವರು ಕಿಚಡಿಯನ್ನೇ ತಿನ್ನಬೇಕೇ? ಅವರಿಗೆ ಬೇರೆ ಏನಾದರೂ ಮಾಡಿಕೊಡು ಎಂದು ಕೇಳಿದಾಗ ಕವಿತಾ, ಅಮ್ಮ, ಇಂದು ತುಂಬ ಶೆಕೆ ಇದೆ. ನನಗೆ ಇಂದು ಅಡುಗೆ ಮನೆಗೆ ಹೋಗಲು ಮನಸ್ಸಿಲ್ಲ ಎಂದಳು. ನಾನು ಇಂದು ಕಿಚಡಿಯನ್ನೇ ಮಾಡಿರುವೆ, ನೀವು ಅದನ್ನೇ ತಿಂದು ಸುಮ್ಮನಿರಿ ಎಂದು ಹೇಳುತ್ತಾ ತನ್ನ ಮಕ್ಕಳನ್ನು ಕರೆದುಕೊಂಡು, ನಾನು ವಿಶ್ರಾಂತಿ ಪಡೆಯುತ್ತೇನೆ, ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ. ಹೀಗೆ ಹೇಳುತ್ತಾ ಅಷ್ಟೊತ್ತಿಗಾಗಲೇ ಪಿಜ್ಜಾ ಬಂದಿತ್ತು. ಅದನ್ನು ತೆಗೆದುಕೊಂಡು ತನ್ನ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡಳು. ಕೋಣೆಯಲ್ಲಿ ಮಕ್ಕಳು ಅವಳು ಪಿಜ್ಜಾ ತಿಂದು ಸಂತೋಷಪಟ್ಟರು. ಆಗ ಮಕ್ಕಳು ವಿಡಿಯೋ ಗೇಮ್ ಆಡುತ್ತಾ ಕುಳಿತುಕೊಂಡರು ಮತ್ತು ಕವಿತಾಗೆ ಕೆಲಸವಿಲ್ಲದ್ದರಿಂದ ಅವಳು ತನ್ನ ಸ್ನೇಹಿತೆ ರಚನಾಗೆ ಫೋನ್ ಮಾಡಿ ಅವಳ ಜೊತೆ ಮಾತನಾಡಲು ಪ್ರಾರಂಭಿಸಿದಳು ಮತ್ತು ಅವಳು ಅವಳ ಮನೆಯ ಪರಿಸ್ಥಿತಿ ಬಗ್ಗೆ ಹೇಳತೊಡಗಿದಳು. ಅವಳಿಗೆ ನನ್ನ ಅತ್ತೆಯಿಂದ ಹೇಗೆ ಕೆಲಸ ಮಾಡಿಸಬೇಕೆಂದು ನನಗೆ ತಿಳಿದಿಲ್ಲ ಎಂದು ರಚನಾಗೆ ಹೇಳಿದಳು. ನೀನು ನಿನ್ನ ಮನೆ ಕೆಲಸದವಳಿಗೆ ಅಷ್ಟೊಂದು ಹಣ ಏಕೆ ಕೊಡುತ್ತೀಯಾ? ನಿಮ್ಮ ಅತ್ತೆಗೆ ಭಾರವಾದ ಕೆಲಸ ಮಾಡಲು ಬರುವುದಿಲ್ಲ, ಆದರೆ ಕುಳಿತಲ್ಲೇ ಪಾತ್ರೆ ತೊಳೆಯಬಹುದು. ಪಾತ್ರೆ ತೊಳೆಯುವುದು
ತರಕಾರಿ ಕಟ್ ಮಾಡುವುದು ಇಂತಹ ಕೆಲಸಗಳನ್ನು ನಿಮ್ಮ ಅತ್ತೆ ಕೈಯಲ್ಲಿ ಮಾಡಿಸು. ಅದರ ಪ್ರತಿಯಾಗಿ ನೀನು ಅವರಿಗೆ ಸ್ವಲ್ಪ ಚೆನ್ನಾಗಿರೋ ಅಡುಗೆ ಮಾಡಿಕೊಡು ಎಂದು ರಚನಾ ಹೇಳಿದಾಗ ಕವಿತಾ ಅವಳ ಮಾತಿನ ಬಗ್ಗೆ ಯೋಚಿಸತೊಡಗಿದಳು. ಕವಿತಾ ತನ್ನಷ್ಟಕ್ಕೆ ತಾನು ಯೋಚಿಸುತ್ತಾ, ನಾನು ಹೀಗೆ ಮಾಡಿದರೆ ನನ್ನ ಅತ್ತೆ ಮಾವ ಸಿಟ್ಟಿಗೆದ್ದರೆ ಏನು ಮಾಡುವುದು ಎಂದು ಯೋಚನೆ ಮಾಡುತ್ತಾಳೆ. ಅಷ್ಟರಲ್ಲಿ ಅವಳ ತಂಗಿ ಸೀಮಾ ಫೋನ್ ಮಾಡುತ್ತಾಳೆ. ಅಕ್ಕ, ನನ್ನ ಅತ್ತೆ ನನಗೆ 1 ನಿಮಿಷ ಶಾಂತಿಯನ್ನು ನೀಡುವುದಿಲ್ಲ. ಎಲ್ಲರೂ ನಾಷ್ಟ ಮಾಡಿ ತಮ್ಮ ಕೆಲಸಕ್ಕೆ ಹೋದಾಗ ನಾನು ಅವಳ ಬೇಡಿಕೆಗಳನ್ನು ಪೂರೈಸದಿದ್ದರೆ ಅವಳು ನನ್ನನ್ನು ಊಟ ಮಾಡಲು ಬಿಡುವುದಿಲ್ಲ. ಆದರೆ ಶ್ರವಣ್ ನನಗೆ ಒಳ್ಳೆಯವನು. ಅವರು ಒಳ್ಳೆಯವರಾಗಿದ್ದರಿಂದ ನಾನು ಎಲ್ಲವನ್ನು ಸಹಿಸಿಕೊಂಡು ಹೋಗುತ್ತೇನೆ. ಆದರೆ ನಿನಗೂ ಕೂಡ ಭಾವ ಒಳ್ಳೆಯವರು. ಆದರೆ ನಿಮ್ಮ ಅತ್ತೆ ನಿನಗೆ ತೊಂದರೆ ಕೊಟ್ಟಿರಬೇಕು. ಆದರೆ ಪ್ರತಿಯೊಬ್ಬ ಅತ್ತೆನೂ ಕೆಟ್ಟವರಾಗಿರುತ್ತಾರೆ. ಏಕೆ ಎಂದು ನನಗೆ ಆಶ್ಚರ್ಯವಾಗುತ್ತದೆ. ತನ್ನ ತಂಗಿಯ ಎಲ್ಲ ಮಾತುಗಳನ್ನು ಕೇಳಿದ ನಂತರ ರಚನಾ ನೀಡಿದ ಪರಿಹಾರವನ್ನು ಅಳವಡಿಸಿಕೊಳ್ಳಬೇಕೆಂದು ನಿರ್ಧರಿಸಿದಳು. 2 ದಿನಗಳ ನಂತರ ರಾಕೇಶ್ ಬಂದನು. ಮರುದಿನ ರಾಕೇಶ್ ಆಫೀಸ್ಗೆ ಹೋಗುವಾಗ ಕವಿತಾ ಆರೋಗ್ಯವಾಗಿದ್ದಳು. ಅವನು ಆಫೀಸ್ಗೆ ಹೋದ ತಕ್ಷಣ ಕವಿತಾ ತನ್ನ ಹಣೆಗೆ ಬಟ್ಟೆ ಕಟ್ಟಿಕೊಂಡು ಊರ್ಮಿಳಾ ಅವರಿಗೆ ಚಹಾ ನೀಡಲು ಹೋದಳು. ಊರ್ಮಿಳಾ ಪ್ರೀತಿಯ ಪ್ರತಿರೂಪವಾಗಿದ್ದಳು. ಆಗ ಅವರು ಕೇಳಿದರು, ಏನಾಯಿತು ಸೊಸೆ, ನಿನಗೆ ಏಕೆ ಇಷ್ಟೊಂದು ಸುಸ್ತು ಆಗಿದೆ ಎಂದು ಕೇಳಿದಾಗ ಕವಿತಾ, ಅಮ್ಮ, ನನ್ನ ತಲೆ ತುಂಬ ಸಿಡಿಯುತ್ತಾ ಇದೆ. ಅದರ ಜೊತೆ ಮನೆ ಕೆಲಸದ ಕಮಲಾಗೂ ಕೂಡ ಕೈ ನೋಯುತ್ತಿರುವುದರಿಂದ ಪಾತ್ರೆಗಳನ್ನು ತೊಳೆಯುವುದಿಲ್ಲ ಎಂದು ಹೇಳಿದಳು. ಈಗ ಅವಳು ಬೇರೆ ಕೆಲಸ ಮಾಡುತ್ತಿದ್ದಾಳೆ ಎಂದು ಹೇಳುತ್ತಾಳೆ. ನಾನು ಯಾವಾಗ ಪಾತ್ರೆ ತೊಳೆಯಬೇಕು ಮತ್ತು ಯಾವಾಗ ಅಡುಗೆ ಮಾಡಬೇಕು ನೀವೇ ಹೇಳಿ. ನಾನು ಯಾರ ಬಳಿ ಹೋಗಿ ಸಹಾಯ ಕೇಳಲಿ? ಅವಳ ಮಾತುಗಳನ್ನು ಕೇಳುತ್ತಲೇ ಅವಳ ಮಾವ ಉಮೇಶ್ ಸೊಸೆಯನ್ನು ಅನುಮಾನಾಸ್ಪದ ಕಣ್ಣುಗಳಿಂದ ನೋಡುತ್ತಿದ್ದನು. ಆಗ ಊರ್ಮಿಳಾ, ನೀನು ಏಕೆ ಸೊಸೆಯಂತೆ ವರ್ತಿಸುತ್ತಿದ್ದೀಯಾ? ನೀನು ನನ್ನ ಮಗಳಿಗಿಂತ ಮುಖ್ಯ ಅಂತ ನಾನು ಭಾವಿಸಿದ್ದೇನೆ. ಬಾ, ನಿನಗೆ ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿ ಕವಿತಾ ಜೊತೆ ಮನೆ ಕೆಲಸ ಮಾಡಲು ಹೋದರು. ಆಗ ಕವಿತಾ ಅಡುಗೆ ಮನೆಯಲ್ಲಿ, ಅಮ್ಮ, ಈ ಸಿಂಕಿನಲ್ಲಿ ನಿಂತುಕೊಂಡು ನಿಮಗೆ ಪಾತ್ರೆ ತೊಳೆಯಲು ಆಗುವುದಿಲ್ಲ. ಹಾಗಾಗಿ ನೀವು ಇಲ್ಲಿ ಕುಳಿತುಕೊಂಡು ಪಾತ್ರೆ ತೊಳೆಯಿರಿ. ಆಗ ನಿಮಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಮತ್ತು ನಾನು ಇತರೆ ಕೆಲಸಗಳನ್ನು ಮಾಡುತ್ತೇನೆ. ಹೀಗೆ ಹೇಳುತ್ತಾ ಕವಿತಾ ವಿಶ್ರಾಂತಿ ಪಡೆಯಲು ತನ್ನ ಕೋಣೆಗೆ ಹೋದಳು. ಊರ್ಮಿಳಾ ಪಾತ್ರೆ ತೊಳೆಯುವುದನ್ನು ಮುಗಿಸಿದ ತಕ್ಷಣ ಕವಿತಾ ಮತ್ತೆ ಅಡುಗೆ ಮನೆಗೆ ಬಂದು, ಅಮ್ಮ, ಸ್ವಲ್ಪ ತರಕಾರಿಯನ್ನು ಹೆಚ್ಚಿಕೊಡಿ ಎಂದು ಅವರನ್ನು ಮತ್ತೆ ಕೆಲಸ ಮಾಡಲು ಹೇಳಿದಳು. ಉಮೇಶ್ ತನ್ನ ಹೆಂಡತಿ ಕೆಲಸ ಮಾಡುತ್ತಿರುವುದನ್ನು ನೋಡುತ್ತಲೇ ಇದ್ದನು. ಕವಿತಾ ಮಧ್ಯಾಹ್ನದ ಊಟಕ್ಕೆ ಪನ್ನೀರ್ ಬಾಜಿಯನ್ನು ತಯಾರಿಸಿ ತನ್ನ ಅತ್ತೆ ಮಾವನಿಗೆ ರೊಟ್ಟಿ ಮತ್ತು ದಾಲ್ ಜೊತೆ ಪನ್ನೀರ್ ಬಾಜಿಯನ್ನು ಒಂದು ಬಟ್ಟಲಲ್ಲಿ ಹಾಕಿಕೊಟ್ಟಳು. ಇದನ್ನು ನೋಡಿ ಊರ್ಮಿಳಾ ಅವರು ತುಂಬ ಸಂತೋಷಪಟ್ಟರು. ಏಕೆಂದರೆ ಉಮೇಶ್ ಅವರಿಗೆ ಪನ್ನೀರ್ ಬಾಜಿ ಎಂದರೆ ತುಂಬ ಇಷ್ಟವಾಗುತ್ತಿತ್ತು. ಆಗ ಊರ್ಮಿಳಾ ಅವರಿಗೆ ತಮ್ಮ ಸೊಸೆ ಮೇಲೆ ತುಂಬ ಪ್ರೀತಿ ಬಂದಿತು ಮತ್ತು ಉಮೇಶ್ ಅವರು ಊಟ ಮಾಡಲು ಪ್ರಾರಂಭಿಸಿದಾಗ ಪನ್ನೀರ್ ಬಾಜಿಯಲ್ಲಿ ಕೇವಲ 1 ತುಣುಕು ಮಾತ್ರ ಪನ್ನೀರ್ ಸಿಕ್ಕಿತ್ತು. ಉಳಿದಿರುವುದು ಬರೀ ಆಲೂ ಇರುವುದನ್ನು ನೋಡಿ ಅವರು ಊರ್ಮಿಳಾಗೆ ಸನ್ನೆ ಮಾಡಿ ತೋರಿಸಿದರು. ಆಗ ಊರ್ಮಿಳಾ ಅವರು, ಪನ್ನೀರ್ ಎಷ್ಟು ದುಬಾರಿಯಾಗಿದೆ ಎಂದು ನೀವೇ ನೋಡುತ್ತೀರಾ ಎಂದು ಗಂಡನಿಗೆ ಸಮಾಧಾನ ಮಾಡಿ ಇಬ್ಬರು ಖುಷಿಯಿಂದ ಊಟ ಮಾಡಿ ಮಾತನಾಡುತ್ತಾ ಕುಳಿತರು. ಆಗ ಉಮೇಶ್ ಅವರು, ಇದು ಪಾತ್ರೆ ತೊಳೆದಿರುವ ಮತ್ತು ತರಕಾರಿ ಕಟ್ಟು ಮಾಡಿ ಕೊಟ್ಟೆಯಲ್ಲ, ಅದರ ಫಲವೇ. ಏಕೆಂದರೆ ನಿನ್ನ ಸೊಸೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ ಎಂದು ಹೇಳಿದರು. ಆಗ ಊರ್ಮಿಳಾ ಅವರು, ದೇವರೇ, ನೀವು ಏನು ಹೇಳುತ್ತೀರಿ? ಯಾರಾದರೂ ಈ ರೀತಿ ಮನೆ ಕೆಲಸಗಳ ಬಗ್ಗೆ ಮಾತನಾಡುತ್ತಾರೆಯೇ? ನಾನು ಮನೆಯಲ್ಲಿ ಶಾಂತಿಯನ್ನು ಕಾಪಾಡಲು ಏನು ಬೇಕಾದರೂ ಮಾಡುತ್ತೇನೆ. ನಿಮ್ಮ ಊಟ ಮುಗಿದಿದೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ ಎಂದು ಊರ್ಮಿಳಾ ಅವರು ತಮ್ಮ ಗಂಡನಿಗೆ ಹೇಳಿದರು. ಈಗ ಕವಿತಾಗೆ ಪ್ರತಿದಿನವೂ ತನ್ನ ಅತ್ತೆಗೆ ಏನಾದರೂ ನೆಪ ಹೇಳಿ ಅವರಿಂದ ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದಳು. ಆದರೆ ಊರ್ಮಿಳಾ ಅವರಿಗೆ ತನ್ನ ಗಂಡನಿಗೆ ಸರಿಯಾದ ಊಟ ಸಿಗುತ್ತದೆ ಎಂದು ಮೌನವಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರು. ಕವಿತಾ ತನ್ನ ಅತ್ತೆಗೆ ಏನೂ ಅರ್ಥವಾಗುವುದಿಲ್ಲವೆಂದು ತಿಳಿದುಕೊಂಡಿದ್ದಳು. ಹೀಗೆ ಸಮಯ ಕಳೆಯಲು ಪ್ರಾರಂಭಿಸಿತು ಮತ್ತು ಊರ್ಮಿಳಾ ಅವರಿಗೆ ಕೆಲಸದಿಂದ ತುಂಬ ಆಯಾಸವಾಗುತ್ತಿತ್ತು. ಒಂದು ದಿನ ಕವಿತಾ ಕೋಣೆಯಲ್ಲಿ ಮಲಗಿದ್ದಾಗ ಊರ್ಮಿಳಾ ಅವರು ಬಿಸಿಲಿನಲ್ಲಿ ಬಟ್ಟೆಗಳನ್ನು ತೆಗೆಯುತ್ತಿದ್ದರು. ಆಗ ಉಮೇಶ್ ಊರ್ಮಿಳಾ ಬಿಸಿಲಿನಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡಿ ಒಳಗೆ ಹೋಗಿ ತಮ್ಮ ಸೊಸೆಯ ಕೋಣೆಯ ಬಾಗಿಲನ್ನು ತಟ್ಟಿದರು. ಆಗ ಕವಿತಾ ಆತಂಕಗೊಂಡು, ಯಾರಾದರೂ ಸೊಸೆಯ ಕೋಣೆ ಬಾಗಿಲನ್ನು ತಟ್ಟುತ್ತಾರಾ ಎಂದು ಕೇಳಿದಳು. ಆಗ ಉಮೇಶ್ ಅವರು, ಏಕೆ, ಬಿರುಗಾಳಿ ಬಂದು ನಿನ್ನನ್ನು ನಿದ್ರೆಯಿಂದ ಎಬ್ಬಿಸಿದಂತಾಯಿತೆ? ನಿಮ್ಮ ಅತ್ತೆ ಈ ಬಿಸಿಲಿನಲ್ಲಿ ಬಟ್ಟೆ ತೆಗೆಯುತ್ತಿದ್ದಾಳೆ ಮತ್ತು ನೀನು ಇಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೀಯ. ಅವಳು ನಿನ್ನ ಗಂಡನ ತಾಯಿ ಮತ್ತು ಈ ಮನೆಯ ಒಡತಿ. ಏನು ಅವಳನ್ನು
ಸೇವಕಿಯಾಗಿ ಇಟ್ಟುಕೊಳ್ಳಬೇಕೆಂದು ಬಯಸುತ್ತಿದ್ದೀಯಾ? ನಿನ್ನ ಅತ್ತೆಯೊಂದಿಗೆ ಈ ರೀತಿ ವರ್ತಿಸುವುದಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲವೇ? ಅವಳು ಯಾವ ಸ್ಥಿತಿಯಲ್ಲಿದ್ದಾಳೆ ನೋಡು. ಆಗ ಕವಿತಾ ಹೇಳಿದಳು, ನಾನು ಅವರಿಗೆ ಈಗಲೇ ಬಟ್ಟೆಯನ್ನು ತೆಗೆದುಕೊಂಡು ಬರಲು ಹೇಳಿಲ್ಲ. ಸಂಜೆ ಅವರು ಅವುಗಳನ್ನು ಆರಾಮಾಗಿ ತೆಗೆದುಕೊಂಡು ಬರುತ್ತಿದ್ದರು. ನಿಮಗೆ ಅವರು ಕೆಲಸ ಮಾಡುವ ಬಗ್ಗೆ ಚಿಂತೆಯಾಗಿದ್ದರೆ ನೀವು ಹೋಗಿ ಅದನ್ನು ಮಾಡಿ. ಹೇಗಾದರೂ ನೀವು ದಿನವಿಡೀ ಹಾಸಿಗೆಯಲ್ಲಿ ಮಲಗಿರುತ್ತೀರಾ. ಹೀಗೆ ಹೇಳಿ ಅವಳು ಮತ್ತೆ ಕೋಣೆಗೆ ಹೋದಳು. ಉಮೇಶ್ ಅವರು ಅವಳಿಗೆ ಏನೂ ಹೇಳಿ ಪ್ರಯೋಜನವಿಲ್ಲ ಎಂದುಕೊಂಡು ಅವರು ಹೋಗಿ ಊರ್ಮಿಳಾಗೆ ಸಹಾಯ ಮಾಡಿದರು. ಅಂದು ರಾತ್ರಿ ಮಗ ಊಟ ಮಾಡಿದ ನಂತರ ಅವನು ತನ್ನ ಫೋನ್ ಹಿಡಿದುಕೊಂಡು ಅಂಗಳದಲ್ಲಿ ಕುಳಿತಿದ್ದ. ಆಗ ಉಮೇಶ್ ಅವನ ಬಳಿ ಹೋಗಿ, ನಿನ್ನ ತಾಯಿ ವಯಸ್ಸಿನಲ್ಲಿ ಎಲ್ಲ ಕೆಲಸ ಮಾಡುತ್ತಿದ್ದರು ಮತ್ತು ಈ ವಯಸ್ಸಿನಲ್ಲಿ ಕೂಡ ಪ್ರತಿದಿನ ಅವಳು ಕೆಲಸವನ್ನು ಮಾಡಬೇಕು. ಆದರೆ ನಿನ್ನ ಹೆಂಡತಿ ಅವಳಿಗೆ ಪ್ರತಿದಿನ ಏನಾದರೂ ಮಾಡಲು ಹೇಳುತ್ತಾಳೆ. ಇದರಿಂದ ಅವಳಿಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಆಯಾಸವಾಗುತ್ತಿದೆ ಎಂದು ಅವಳು ಪ್ರತಿದಿನ ಹೇಳುತ್ತಾಳೆ. ಆಗ ರಾಕೇಶ್, ಏಕೆ ಅಪ್ಪ, ಕವಿತಾ ನಿಮಗೆ ಪ್ರತಿದಿನ ಊಟ ಕೊಡುವುದಿಲ್ಲವೇ ಎಂಬಂತೆ ನೀವು ವರ್ತಿಸುತ್ತಿದ್ದೀರಾ ಮತ್ತು ನಮ್ಮ ಮನೆಯ ಕೆಲಸ ಮಾಡುವುದರಲ್ಲಿ ಏನು ತಪ್ಪಿದೆ ಎಂದು ರಾಕೇಶ್ ತನ್ನ ತಂದೆಗೆ ಕೇಳಿದನು. ಆಗ ಉಮೇಶ್ ತನ್ನ ಮಗನ ಮಾತು ಕೇಳಿ ಅವರು ಮುಂದೆ ಒಂದು ಮಾತನಾಡದೆ ತಮ್ಮ ಕೋಣೆಗೆ ಹೋದರು. ಉಮೇಶ್ ಎಲ್ಲ ಕಡೆಯಿಂದಲೂ ಸೋತಿದ್ದರು. ಅವರು ಏನು ಮಾಡಬೇಕೆಂದು ಯೋಚನೆಯಲ್ಲಿ ಮುಳುಗಿದ್ದರು. ತನ್ನ ಹೆಂಡತಿಯ ತೊಂದರೆ ಹೇಗೆ ಕಡಿಮೆ ಮಾಡಬೇಕೆಂದು ಚಿಂತೆಯಲ್ಲಿ ಮುಳುಗಿದ್ದರು. ಆಗ ಅವರಿಗೆ ಅವರ ಮಗಳು ಅಮೃತ ಫೋನ್ ಮಾಡಿದಳು. ಆಗ ಉಮೇಶ್ ತಮ್ಮ ಮಗಳಿಗೆ ಎಲ್ಲ ವಿಷಯವನ್ನು ಹೇಳಿದರು. ಪ್ರತಿದಿನ ಮಗ ಮತ್ತು ಸೊಸೆ ಅವಳಿಗೆ ಏನಾದರೂ ಹೇಳುತ್ತಲೇ ಇರುತ್ತಾರೆ. ಈ ಕಠೋರ ವಿಷಯವನ್ನು ಕೇಳಿದಾಗ ಅಮೃತಳ ಹೃದಯ ಒಡೆಯುತ್ತದೆ. ಆಗ ಉಮೇಶ್, ನಾನು ಒಬ್ಬ ಪುರುಷ, ನನಗೆ ಕಣ್ಣೀರು ಬರುವುದಿಲ್ಲ, ಆದರೆ ನನ್ನ ಹೆಂಡತಿಯನ್ನು ಈ ಸ್ಥಿತಿಯಲ್ಲಿ ನೋಡಲು ಸಾಧ್ಯವಿಲ್ಲ ಎಂದು ಅಮೃತಗೆ ಹೇಳಿದರು. ಆಗ ಅಮೃತ ಅವರಿಗೆ ಭರವಸೆ ನೀಡಿದಳು. ಅಪ್ಪ, ನೀವು ಚಿಂತಿಸಬೇಡಿ. ಮಕ್ಕಳಿಗೆ ಶಾಲೆ ರಜೆ ನೀಡಿದಾಗ ನಾನು ಅಲ್ಲಿಗೆ ಬರುತ್ತೇನೆ. ನಾನು ಬಂದು ಅಣ್ಣನ ಜೊತೆ ಮಾತನಾಡುತ್ತೇನೆ. ಅಲ್ಲಿಯವರೆಗೆ ನೀವು ನಿಮ್ಮನ್ನು ಮತ್ತು ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಿ. ಹೀಗೆ ಹೇಳುತ್ತಾ ಅಮೃತ ಫೋನ್ ಕಟ್ ಮಾಡಿದಳು. ಹೀಗೆ ನಿಧಾನವಾಗಿ ಸಮಯ ಕಳೆಯುತ್ತಿತ್ತು. ಊರ್ಮಿಳಾ ಅವರ ಆರೋಗ್ಯ ದಿನೇ ದಿನೇ ಹದಗೆಡುತ್ತಿತ್ತು. ಅಮೃತ ರಜೆಗೆಂದು ತನ್ನ ತಾಯಿಯ ಮನೆಗೆ ಬಂದಳು. ಅಮೃತ ಮನೆಗೆ ಬರುವ ವಿಷಯ ಉಮೇಶ್ ಅವರಿಗೆ ಮಾತ್ರ ತಿಳಿದಿತ್ತು. ಅಮೃತ ಮನೆಗೆ ಬಂದ ತಕ್ಷಣ ತನ್ನ ತಾಯಿ ಅಂಗಳದಲ್ಲಿ ಕುಳಿತು ಪಾತ್ರೆ ತೊಳೆಯುತ್ತಿರುವುದನ್ನು ನೋಡಿ, ಅಮ್ಮ, ನೀವು ಏನು ಮಾಡುತ್ತಿದ್ದೀರಿ? ಕಮಲ ಮನೆ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದಾಳೆ ಮತ್ತು ಅತ್ತಿಗೆ ಎಲ್ಲಿ ಹೋಗಿದ್ದಾರೆ ಎಂದು ಕೇಳುತ್ತಾ, ಅತ್ತಿಗೆ ಎಲ್ಲಿ ಹೋಗಿದ್ದೀರಾ ನೀವು ಎಂದು ಅವಳನ್ನು ಕೂಗುತ್ತಾಳೆ. ಆಗ ಕವಿತಾ ಅಮೃತಳ ಧ್ವನಿ ಕೇಳಿ ಅವಸರದಿಂದ ಹೊರಗೆ ಬಂದು ನೋಡಿದಾಗ ಅಮೃತ ತನ್ನ ತಾಯಿಯ ಕೈಯನ್ನು ತೊಳೆಯುತ್ತಾ ಹೇಳುತ್ತಿದ್ದಳು, ಅಣ್ಣನ ಮದುವೆ ನಂತರ ತಾಯಿ ತನಗಾಗಿ ಪ್ರೇಯಸಿಯನ್ನು ಕರೆತಂದಿದ್ದಾನೋ ಅಥವಾ ಇಂದು ನಿಮ್ಮನ್ನು ನೋಡಬೇಕಾದ ಮನೆ ಸೊಸೆಯನ್ನು ಕರೆತಂದಿದ್ದಾನೋ ಇದು ಅವನಿಗೆ ಅರ್ಥವಾಗುವುದಿಲ್ಲವೇ ಎಂದು ಹೇಳುತ್ತಾ, ಸೊಸೆಗೆ ಸಹಾಯ ಮಾಡಬೇಕು ಎಂದು ನಾನು ಒಪ್ಪುತ್ತೇನೆ, ಆದರೆ ನೀವು ಈ ರೀತಿ ಎಲ್ಲ ಮನೆ ಕೆಲಸಗಳನ್ನು ಮಾಡಬಾರದು ಎಂದು ಹೇಳುತ್ತಿದ್ದಾಗ ಕವಿತಾ, ಬನ್ನಿ ಅತ್ತಿಗೆ, ಈಗ ಬಂದಿದ್ದೀರಾ ಮತ್ತು ನೀವು ಬರುವ ಮುನ್ನ ನಮಗೆ ತಿಳಿಸಿಲ್ಲ ಏಕೆ ಎಂದು ಕೇಳಿದಳು. ಆಗ ಅಮೃತ, ನನ್ನ ಮನೆಗೆ ಬರುವ ಮುನ್ನ ನಾನು ನಿಮಗೆ ತಿಳಿಸುವ ಅಗತ್ಯವೇನು ಎಂದು ಕೇಳಿದಳು. ನಾನು ನಿಮಗೆ ತಿಳಿಸಿದ್ದರೆ ನನಗೆ ಹೇಗೆ ಸತ್ಯ ಕಾಣುತ್ತಿತ್ತು? ಅತ್ತಿಗೆ, ನೀನು ನನ್ನ ತಾಯಿಗೆ ಇಷ್ಟೆಲ್ಲ ಕೆಲಸ ಮಾಡುವಂತೆ ಮಾಡುತ್ತಿದ್ದೀಯಾ ಮತ್ತು ಕಮಲ, ನೀನು ಏನು ಮಾಡುತ್ತಿದ್ದೀಯಾ? ಆಗ ಕಮಲ ಭಯದಿಂದ, ನಾನು ಅತ್ತಿಗೆ ತಲೆ ಮಸಾಜ್ ಮಾಡುತ್ತಿದ್ದೆ ಎಂದು ಹೇಳಿದಳು. ಆಗ ಅಮೃತ, ಮನೆಯ ಮಾಲೀಕರು ಪಾತ್ರೆ ತೊಳೆಯುತ್ತಿದ್ದಾರೆ ಮತ್ತು ನೀನು ಸೊಸೆಗೆ ಮಸಾಜ್ ಮಾಡುತ್ತಿದ್ದೀಯಾ ಎಂದು ಹೇಳಿದಳು. ಅತ್ತಿಗೆ ನೋಡಿ, ಯಾವ ಸಮಯ ಬಂದಿದೆ, ಸ್ವಲ್ಪ ನಾಚಿಕೆ ಪಡಿ. ನಾಳೆ ನಿಮ್ಮ ಸೊಸೆ ಬಂದು ಇದನ್ನೆಲ್ಲ ಮಾಡುವಂತೆ ಒತ್ತಾಯಿಸಿದರೆ ನಿಮಗೆ ಹೇಗೆ ಅನಿಸುತ್ತದೆ? ಅಮೃತಳ ಮಾತುಗಳನ್ನು ಕೇಳಿದಾಗ ಕವಿತಾ, ಏನು ಮನೆಗೆ ಬಂದ ಕೂಡಲೇ ಜಗಳವಾಡಲು ಪ್ರಾರಂಭಿಸಿದ್ದೀರಿ ಎಂದು ಕೇಳಿದಳು. ಸೊಸೆಯಂದಿರು ಎಂದರೆ ನಿಮ್ಮ ದೃಷ್ಟಿಯಲ್ಲಿ ಕೆಟ್ಟವರೇ? ಆಗ ಅಮೃತ ಹೇಳಿದಳು, ಅತ್ತಿಗೆ, ನಾನು ಪ್ರತಿಯೊಬ್ಬ ಸೊಸೆ ಕೆಟ್ಟವರು ಎಂದು ಹೇಳುತ್ತಿಲ್ಲ. ಪ್ರತಿಯೊಬ್ಬ ಅತ್ತೆನೂ ಕೆಟ್ಟವಳು ಎಂದು ಹೇಳುವ ಅಗತ್ಯವಿಲ್ಲ. ಅವರು ಬೇರೆಯವರಂತೆ ಕೆಟ್ಟವಳಾಗಿದ್ದರೆ ನಿನ್ನ ತಾಯಿಯೂ ಸಹ ಕೆಟ್ಟವಳಾಗಿ ನೀನು ಅವರೊಂದಿಗೆ ಹೇಗೆ ವರ್ತಿಸುತ್ತೀಯಾ? ಹೀಗೆ ಹೇಳುತ್ತಾ ಅಮೃತ ತನ್ನ ತಾಯಿಯನ್ನು ತನ್ನ ಜೊತೆಗೆ ಕರೆದುಕೊಂಡು ಕೋಣೆಗೆ ಹೋದಳು. ಆಗ ಊರ್ಮಿಳಾ ತನ್ನ ಮಗಳನ್ನು ಮುದ್ದಿಸುತ್ತಾ, ನೀನು ನನಗೆ ಬರುವುದರ ಬಗ್ಗೆ ತಿಳಿಸಲಿಲ್ಲ, ನೀನು ಒಬ್ಬಳೇ ಏಕೆ ಬಂದೆ ಎಂದು ಕೇಳಿದಳು. ನಿನ್ನ ಜೊತೆ ಅಳಿಯ ಮತ್ತು ಮಕ್ಕಳು ಏಕೆ ಬರಲಿಲ್ಲ? ಆಗ ಅಮೃತ ಹೇಳಿದಳು, ಅವರಿಗೆ ರಜೆ ಇರಲಿಲ್ಲ, ಆದ್ದರಿಂದ ನಾನು ಒಬ್ಬಳೇ ಬಂದೆ. ಇತ್ತ ಕವಿತಾ ರಾಕೇಶ್ಗೆ ಫೋನ್ ಮಾಡಿ ಅಮೃತ ಬಂದಿರೋ ವಿಷಯವನ್ನು ತಿಳಿಸಿದಳು. ರಾಕೇಶ್ ಕೂಡ ಆಫೀಸಿನಿಂದ ಸಂಜೆ ಆತುರದಿಂದ ಮನೆಗೆ ಬಂದನು. ಕವಿತಾ ಎಲ್ಲರಿಗೂ ಚಹಾ ಮಾಡಿಕೊಟ್ಟಳು. ಆಗ ರಾಕೇಶ್ ಹೇಳಿದ,
ಅಮೃತ, ನೀನು ಮನೆಗೆ ಬಂದ ಕೂಡಲೇ ಎಲ್ಲರಿಗೂ ಕ್ಲಾಸ್ ತೆಗೆದುಕೊಂಡಿದ್ದೀಯಾ ಅಂತ ನನಗೆ ತಿಳಿಯಿತು. ಆಗ ಅಮೃತ, ತಾಯಿಯ ಪರಿಸ್ಥಿತಿ ಬಗ್ಗೆ ನಿನಗೆ ತಿಳಿದಿರಬೇಕು, ಅಥವಾ ತಾಯಿಯ ಸಮಸ್ಯೆಗಳ ಬಗ್ಗೆ ನಿನಗೆ ತಿಳಿದಿಲ್ಲವೇ? ಆಗ ರಾಕೇಶ್, ನೀನು ಏನು ಹೇಳಲು ಬಯಸುತ್ತಿದ್ದೀಯಾ? ಆಗ ಅಮೃತ, ಕವಿತಾ ನನ್ನ ತಾಯಿಯ ಕಡೆಯಿಂದ ಎಲ್ಲ ಕೆಲಸವನ್ನು ಮಾಡಿಸುತ್ತಿದ್ದಾಳೆ ಎಂದು ಹೇಳಿದಳು. ಆಗ ರಾಕೇಶ್, ಅಮ್ಮ ಕವಿತಾಗೆ ಸಹಾಯ ಮಾಡಿದರೆ ಏನಾಯಿತು? ಇದರಿಂದ ನಿಮಗೇನು ಸಮಸ್ಯೆ? ತಾಯಿ ಮಗಳಿಗೆ ಸಹಾಯ ಮಾಡಿದರೆ ಅದು ಸಹಾಯ, ಅದೇ ತಾಯಿ ತನ್ನ ಸೊಸೆಗೆ ಮಾಡಿದರೆ ಅದು ಗುಲಾಮಗಿರಿ. ರಾಕೇಶ್ನ ಮಾತು ಕೇಳಿ ಅಮೃತ, ನಿನಗೆ ನಿನ್ನ ತಾಯಿಯ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಿನ್ನಲ್ಲಿರುವ ಜವಾಬ್ದಾರಿತ ವ್ಯಕ್ತಿ ಹೊರಟು ಹೋಗಿದ್ದಾನೆ ಎಂದು ಹೇಳಿದಳು. ರಾಕೇಶ್, ಅಮೃತ, ನೀನು ನಮ್ಮ ಮನೆಯ ಶಾಂತಿಯನ್ನು ಹಾಳು ಮಾಡುತ್ತಿದ್ದೀಯಾ. ನಿನ್ನ ಈ ಎಲ್ಲ ವಿಷಯಗಳನ್ನು ನಿನ್ನಲ್ಲಿ ಇಟ್ಟುಕೋ ಎಂದು ಹೇಳಿದಾಗ ಅಮೃತ, ಈ ಮನೆ ನನ್ನದೇ ಮತ್ತು ನನಗೂ ಈ ಮನೆಯ ಮೇಲೆ ಹಕ್ಕಿದೆ ಎಂದು ಹೇಳಿದಳು. ಆಗ ಕವಿತಾ, ಈ ಮನೆ ಮತ್ತು ಆಸ್ತಿಯಲ್ಲಿ ನನಗೂ ಪಾಲು ಬೇಕು ಎಂದು ಕೇಳು ಎಂದು ಹೇಳುತ್ತಾಳೆ. ಆಗ ಅಮೃತ, ಆ ದೇವರು ನನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ನನ್ನ ಹೆತ್ತವರ ಆಸ್ತಿ ಮತ್ತು ಮನೆಯಲ್ಲಿ ನನಗೆ ಪಾಲು ಬೇಡ. ಆದರೆ ನನ್ನ ಹೆತ್ತವರೊಂದಿಗೆ ನಿನ್ನ ವರ್ತನೆ ಹೀಗೆ ಇದ್ದರೆ ನಾನು ಹಾಗೆ ಏಕೆ ಮಾಡಬಾರದು? ಏನಾದರೂ ಆಗಿರಲಿ, ನಾನು ಇಡೀ ಆಸ್ತಿಯನ್ನು ನೀವು ತೆಗೆದುಕೊಳ್ಳಲು ಬಿಡುವುದಿಲ್ಲ ಎಂದು ಅಮೃತ ಹೇಳಿದಾಗ ಉಮೇಶ್ ಅವರು ಧೈರ್ಯ ತಂದುಕೊಂಡು, ಅಮೃತ ಹೇಳಿದ್ದು ಸರಿ, ನಿಮ್ಮ ಬಗ್ಗೆ ನೀವು ಇಷ್ಟೊಂದು ಮಾತನಾಡುತ್ತಿರುವಾಗ ನನ್ನ ಎಲ್ಲ ಆಸ್ತಿಯನ್ನು ಅವಳಿಗೆ ನೀಡುವ ಬಗ್ಗೆ ಯೋಚಿಸುತ್ತೇನೆ ಎಂದು ಹೇಳಿದರು. ಸೊಸೆ, ನೀನು ನಿಮ್ಮ ಅತ್ತೆಯನ್ನು ನಿನ್ನ ಅತ್ತೆ ಅಲ್ಲ, ಬದಲಾಗಿ ಸೇವಕಿ ಎಂದು ಪರಿಗಣಿಸುತ್ತಿದ್ದೆ. ಆದರೆ ನಾನು ನಿಮಗೆ ಈ ಆಸ್ತಿಯನ್ನು ಏಕೆ ನೀಡಬೇಕು? ನಿನ್ನ ಗಂಡ ಸಂಪಾದಿಸುತ್ತಾನೆ ಮತ್ತು ನೀವು ನಿಮ್ಮನ್ನು ನೋಡಿಕೊಳ್ಳುತ್ತೀರಿ ಎಂದು ಹೇಳುತ್ತಿದ್ದೆ. ಈಗ ಹಾಗೇ ಮಾಡು. ನಿನ್ನ ಗಂಡ ಮತ್ತು ಮಕ್ಕಳನ್ನು ಕರೆದುಕೊಂಡು ಬೇರೆ ಮನೆಗೆ ಹೋಗಿ ರಾಣಿಯಂತೆ ಇರು ಎಂದು ಹೇಳಿದರು. ಆಗ ರಾಕೇಶ್ ಸುಮ್ಮನೆ ನಿಂತುಕೊಂಡಿದ್ದ. ಆಗ ಊರ್ಮಿಳಾ, ಮಗನೇ, ನೀನು ಏಕೆ ಏನೂ ಹೇಳುತ್ತಿಲ್ಲ? ಆಗ ರಾಕೇಶ್, ನಾನು ಅತ್ತೆ ಮತ್ತು ಸೊಸೆ ನಡುವಿನ ಜಗಳಕ್ಕೆ ಇಳಿಯಲು ಬಯಸುವುದಿಲ್ಲ. ಇಲ್ಲಿಯವರೆಗೆ ನಾನು ಯಾವಾಗಲೂ ಮಧ್ಯೆ ಬಂದಿಲ್ಲ. ಆಗ ಅಮೃತ, ಅಣ್ಣ, ನಾನು ಅತ್ತಿಗೆ ಕೆಟ್ಟವಳೆಂದು ಹೇಳುತ್ತಿಲ್ಲ. ಅವರು ಅಮ್ಮನ ಜೊತೆ ಕೆಟ್ಟದಾಗಿ ವರ್ತಿಸುವುದನ್ನು ನೀನು ನೋಡುತ್ತಿದ್ದೀಯ. ಹಾಗಾದರೆ ಅತ್ತಿಗೆಗೆ ನೀನು ಏನೂ ಹೇಳಲಿಲ್ಲ ಏಕೆ? ಆಗ ರಾಕೇಶ್ ಸುಮ್ಮನಾದ. ಹೀಗೆ ಎಲ್ಲರೂ ವಾದ ಮಾಡುತ್ತಾ ಇದ್ದರು. ಮರುದಿನ ಮನೆಯಲ್ಲಿ ಮೌನ ಆವರಿಸಿತು. ಅಮೃತ ತನ್ನ ತಂದೆಗೆ ಹೇಳಿದಳು, ನನ್ನ ಅತ್ತೆ ಮಾವ ಮತ್ತು ಇಡೀ ಕುಟುಂಬದ ಜವಾಬ್ದಾರಿ ನನ್ನ ಮೇಲಿದೆ. ಅವರನ್ನು ಬಿಟ್ಟು ಇಲ್ಲೇ ಇರಲು ಸಾಧ್ಯವಿಲ್ಲ. ನನ್ನೊಂದಿಗೆ ಬರಲು ಬಯಸಿದರೆ ನೀವು ಬರಬಹುದು. ಇಲ್ಲೇ ಇದ್ದರೆ ನಿಮ್ಮ ಮನೆಯಲ್ಲಿ ನಿರ್ಧಾರ ನೀವೇ ತೆಗೆದುಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿ ನಿಮ್ಮಲ್ಲಿ. ಅದು ನಿಮ್ಮ ದೌರ್ಬಲ್ಯವಾಗುವುದು. ತನ್ನ ತಂದೆಯನ್ನು ಪ್ರೋತ್ಸಾಹಿಸಿದ ಮಗಳು ತನ್ನ ಜವಾಬ್ದಾರಿಗಳನ್ನು ಪೂರೈಸಲು ಮತ್ತೆ ಅವಳು ಊರಿಗೆ ಹೋದಳು. 2 ದಿನಗಳ ನಂತರ ಉಮೇಶ್ ಅವರು ಎಲ್ಲರನ್ನೂ ತಮ್ಮ ಬಳಿ ಕರೆದರು. ಆದರೆ ರಾಕೇಶ್ ಮತ್ತು ತನ್ನ ಸೊಸೆಯ ದುರಂಕಾರ ಇನ್ನೂ ಕಡಿಮೆಯಾಗಿರಲಿಲ್ಲ. ಉಮೇಶ್ ಅವರು ಗೌರವಾನ್ವಿತ ವ್ಯಕ್ತಿಯಾಗಿದ್ದರು. ಆದ್ದರಿಂದ ಸಮಾಜದಲ್ಲಿ ಅವರ ಗೌರವ ಕಡಿಮೆಯಾಗಬಾರದೆಂದು ಅವರು ಒಂದು ನಿರ್ಧಾರ ತೆಗೆದುಕೊಂಡು, ನಾನು ಹತ್ತಿರದಲ್ಲಿ ಒಂದು ಭೂಮಿಯನ್ನು ಖರೀದಿಸಿದ್ದೇನೆ. ಅದನ್ನು ನಿಮ್ಮ ಹೆಸರಿನಲ್ಲಿ ವರ್ಗಾಯಿಸುತ್ತಿದ್ದೇನೆ. ನಾನು ನಿಮಗೆ 3 ತಿಂಗಳ ಸಮಯ ಕೊಡುತ್ತೇನೆ. ಅದಾದ ನಂತರ ನೀವು ನಿಮಗೆ ಒಂದು ಮನೆಯನ್ನು ಕಟ್ಟಿಕೊಂಡು ಈ ಮನೆಯನ್ನು ಖಾಲಿ ಮಾಡಬೇಕು. ಇಡೀ ಆಸ್ತಿಯಲ್ಲಿ ಅರ್ಧವನ್ನು ಅಮೃತಾಗೆ, ಇನ್ನರ್ಧವನ್ನು ಮಗನಿಗೆ ವರ್ಗಾಯಿಸುತ್ತಿದ್ದೇನೆ. ಇದು ನನ್ನ ಅಂತಿಮ ನಿರ್ಧಾರ. ಹೀಗೆ ಹೇಳುತ್ತಾ ಕೋಣೆಗೆ ಹೋದರು. ಆಗ ರಾಕೇಶ್ ಹೇಳಿದನು, ಅಮ್ಮ, ಅತ್ತೆ ಮತ್ತು ಸೊಸೆಯ ನಡುವಿನ ಜಗಳದಲ್ಲಿ ನನಗೆ ಶಿಕ್ಷೆ ಆಗಿದೆ. ನಾನು ನಿಮಗೆ ಯಾವುದೇ ರೀತಿ ತೊಂದರೆ ಮಾಡಲಿಲ್ಲ. ಊರ್ಮಿಳಾ ಹೇಳಿದಳು, ಮಗನೇ, ನೀನು ಎಂದಿಗೂ ಕೆಟ್ಟದ್ದನ್ನು ಮಾಡಿಲ್ಲ. ಆದರೆ ನೀನು ಎಂದಿಗೂ ಒಳ್ಳೆಯದನ್ನು ಮಾಡಲಿಲ್ಲ. ಇಂದಿನವರೆಗೂ ನಾನು ಸಂಬಂಧಗಳನ್ನು ಉಳಿಸಿಕೊಳ್ಳಲು ಯಾವಾಗಲೂ ತಲೆಬಾಗಿದ್ದೇನೆ ಮತ್ತು ನೀವು ಅದನ್ನು ನನ್ನ ದೌರ್ಬಲ್ಯವೆಂದು ಪರಿಗಣಿಸಿದ್ದೀರಿ. ಈಗ ನಾನು ನಿನಗೆ ಯಾವುದೇ ಸಹಾಯ ಮಾಡಲು ಸಾಧ್ಯವಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ಆಗ ಕಮಲಾ ಹೇಳಿದಳು, ಇನ್ನು ಮುಂದೆ ನಾನು ಅತ್ತಿಗೆ ಜೊತೆ ಕೆಲಸ ಮಾಡಲು ಸಾಧ್ಯವಿಲ್ಲ. ಅವರ ಜೊತೆ ಕೆಲಸ ಮಾಡುವ ಮೂಲಕ ನಾನೂ ಕೂಡ ಪಾಪದಲ್ಲಿ ಪಾಲುದಾರಳಾಗಿದ್ದೇನೆ. ಕಮಲಾ, ಅಮ್ಮ, ಈಗ ನಿಮ್ಮ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ನಾನು ಮಾಡುತ್ತೇನೆ. ನೀವು ನನಗೆ ಯಾವುದೇ ಸಂಬಳ ನೀಡಿದರೂ ನಾನು ಅದನ್ನು ಸ್ವೀಕರಿಸುತ್ತೇನೆ. ಎಲ್ಲರ ಮಾತುಗಳನ್ನು ಕೇಳಿಸಿಕೊಂಡು ಊರ್ಮಿಳಾ ಅವರು ತಮ್ಮ ಕೋಣೆಗೆ ಹೋದರು. ಒಬ್ಬ ವ್ಯಕ್ತಿ ಎಷ್ಟೇ ನಡೆದರೂ ಅವನ ನಡಿಗೆಯನ್ನು ಸಮಯ ನಿರ್ಧರಿಸುತ್ತದೆ. ಕೊನೆಗೆ 3 ತಿಂಗಳ ಅವಧಿಯ ನಂತರ ರಾಕೇಶ್ ಮತ್ತು ಕವಿತಾ ಅರ್ಧವಾದ ಮನೆಗೆ ಸ್ಥಳಾಂತರಿಸಬೇಕಾಯಿತು. ಈಗ ಕವಿತಾ ಹಣ ಉಳಿಸಲು ಮನೆಯ ಎಲ್ಲ ಕೆಲಸಗಳನ್ನು ತಾನೇ ಮಾಡುತ್ತಿದ್ದಳು. ಉಮೇಶ್ ಅವರು
ಕಮಲಾ ಮತ್ತು ಅವಳ ಗಂಡನನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಾರೆ. ಈಗ ಅವನು ಮನೆ ತೋಟವನ್ನು ನೋಡಿಕೊಳ್ಳುತ್ತಿದ್ದ ಮತ್ತು ಮನೆಯ ಎಲ್ಲ ಕೆಲಸಗಳನ್ನು ಕಮಲಾ ನೋಡಿಕೊಳ್ಳುತ್ತಿದ್ದಳು. ಈಗ ಉಮೇಶ್ ಮತ್ತು ಊರ್ಮಿಳಾ ಆ ಮನೆಯಲ್ಲಿ ಸಂತೋಷವಾಗಿದ್ದರು ಮತ್ತು ನೆಮ್ಮದಿಯಿಂದ ಇದ್ದರು. ಸ್ನೇಹಿತರೆ, ಸಂಬಂಧಗಳನ್ನು ಬೆಳೆಸಲು ಜೀವಮಾನವೇ ಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯ ತಪ್ಪಿನಿಂದಾಗಿ ಸಂಬಂಧವು ಹಾಳಾಗುತ್ತದೆ. ಯಾವುದೇ ಮನೆಯಲ್ಲಿ ನ್ಯೂನತೆಗಳಿದ್ದರೆ ಆ ತಪ್ಪನ್ನು ನಮ್ಮ ಮನೆಯಲ್ಲಿ ಪುನರಾವರ್ತಿಸಿ ನಮ್ಮನ್ನು ನಾವೇ ದೋಷಿಸಿಕೊಳ್ಳುವ ಬದಲು ನಾವು ಅವುಗಳಿಂದ ದೂರವಿರಬೇಕು. ಹಾಗಾದರೆ ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಸ್ನೇಹಿತರೆ, ನಿಮ್ಮೆಲ್ಲರಲ್ಲೂ ನನ್ನದೊಂದು ವಿನಂತಿ, ನೀವು ನಮ್ಮ ವಿಡಿಯೋ ನೋಡುತ್ತೀರಾ, ಆದರೆ ಲೈಕ್ ಕೊಡುವುದನ್ನು ಮರೆಯುತ್ತೀರಾ. ನಿಮ್ಮ ಒಂದು ಲೈಕ್ನಿಂದ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಸ್ಫೂರ್ತಿದಾಯಕವಾಗುತ್ತದೆ. ಆದ್ದರಿಂದ ಲೈಕ್ ಕೊಟ್ಟು ವಿಡಿಯೋ ನೋಡಿ. ಹಾಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.